ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ಪುರಿ ಮಾಡೋದನ್ನು ಹೇಳ್ಕೊಡ್ತೀನಿ. ಮಸಾಲೆ ಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅಲ್ವಾ? ನಾವು ಹೊರಗಡೆ ತಳ್ಳಗಾಡೀಲಿ ಮತ್ತು ರೋಡ್ ಸೈಡ್ ಸಿಗುತ್ತಲ್ಲ ಅಲ್ಲೆಲ್ಲ ಮತ್ತು ರೆಸ್ಟೋರೆಂಟಲ್ಲೆಲ್ಲ ತಿಂದೇ ಇರ್ತೀವಿ. ಆದರೆ ನಾವು ಮನೇಲೇ ಸುಲಭವಾಗಿ ರುಚಿಯಾಗಿ ಶುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. 1 ಕಟ್ ಪಾಲಕ್ ಸೊಪ್ಪನ್ನ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು, 1-2 ಟೊಮೆಟೊ, ಒಂದು 6-7 ಹಸಿರು ಮೆಣಸಿನ್ಕಾಯಿ ಮತ್ತು 1 ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಇದನ್ನೆಲ್ಲ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, 1-2 ಚಮಚ ಹುರ್ಗಡ್ಲೆ, ಹಾಗೆ ಒಂದು 4 ಪೀಸು ಕಲ್ಲು ಹೂವು, ಸ್ವಲ್ಪ ಜಾವಿತ್ರಿ ತಗೊಳ್ಳಿ, ಜಾಸ್ತಿ ತಗೊಳ್ಳೋದು ಬೇಡ, ಒಂದು 4 ಮರಾಠ ಮಗ್ಗು, 1-2 ಸ್ಟಾರ್ ಹೂವು, ಹಾಗೆ 4-5 ಲವಂಗ, 1-2-3 ಚಕ್ಕೆ. ಇದನ್ನೆಲ್ಲ ಮಿಕ್ಸಿ ಗ್ರೈಂಡರ್ಗೆ ಹಾಕಿಬಿಟ್ಟು ನುಣ್ಣಗೆ ಎಲ್ಲದನ್ನು ರುಬ್ಕೊಳ್ಳೋಣ ಪದಾರ್ಥಗಳೆಲ್ಲದನ್ನು. ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಒಂದು ಪಾತ್ರೆಗೆ ಸುರಿದಿಟ್ಕೊಳ್ಳೋಣ. ಇವಾಗ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಚಕ್ಕೆ, ಲವಂಗ, ಮರಾಠ ಮಗ್ಗು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಹುರ್ಗಡ್ಲೆ ಹಾಕ್ಕೊಬಿಟ್ಟು ಮತ್ತು ತೆಂಗಿನಕಾಯಿ ಇದೆಯಲ್ಲ, ಈ ತೆಂಗಿನಕಾಯಿನ ಇದಕ್ಕೆ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬೋಣ. ಇವಾಗ ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿದ್ದೆಲ್ಲ ಮಸಾಲೆನ ಪಾಲಕ್ ಮಸಾಲ ರುಬ್ಬಿದ್ವಲ್ಲ ಅದಕ್ಕೇ ಈ ತೆಂಗಿನಕಾಯಿ ಮಸಾಲನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಕಿಬಿಟ್ಟು ಈ ಮಸಾಲೆ ಎಲ್ಲನೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಾಯಿ ಮಸಾಲ ಮತ್ತು ಪಾಲಕ್ದೆಲ್ಲ ಇರುತ್ತಲ್ವ, ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಜಾರ್ನ ಕೂಡ ತೊಳೆದು ಆ ನೀರನ್ನ ಇದಕ್ಕೆ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಮಸಾಲೆಗೆ ಹಾಕ್ತಾ ಇದ್ದೀನಿ. ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಪ್ಪು ಕರಗಬೇಕಲ್ವಾ, ಈ ಉಪ್ಪು ಹಿಡೀಲಿ ಇದಕ್ಕೆ ಚೆನ್ನಾಗಿ ಅಂತ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಇದನ್ನೆಲ್ಲ ಒಂದು 10-15 ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ, ಉಪ್ಪು ಹಿಡೀಲಿ ಮಸಾಲೆಗೆ. ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದಕ್ಕೆ 1-2-3 ಚಮಚ ಆಯಿಲ್ ಹಾಕೋಣ. ಹಾಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೋಣ. ಇದನ್ನು ಸ್ವಲ್ಪ ಬಾಡಿಸೋಣ, ಆಯಿಲಲ್ಲಿ ಫ್ರೈ ಆಗಲಿ. ಇದನ್ನು ಸ್ವಲ್ಪ ಬಾಡಿಸೋಣ. ಇದಕ್ಕೆ ಮಿಕ್ಸ್ ಮಾಡಿಟ್ಟಿರೋವಂಥ ಮಸಾಲೆನ ಇದಕ್ಕೆ ಹಾಕೋಣ. ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಇದನ್ನು ಬಿಡೋಣ. ಹಾಗೇ ಇವಾಗ ಒಂದು ಬೌಲ್ನ ತಗೊಂಡು 4 ಚಮಚ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಒಂದು ಕಪ್ ಬಟಾಣಿನ ರಾತ್ರಿ ನೆನೆಸಿ ಬೆಳಗ್ಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ಇಟ್ಕೊಂಡಿರೋಂಥ ಬಟಾಣಿ ನೀರನ್ನ ಕಡಲೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಗಂಟು ಇಲ್ಲದೆ ಇರೋಗೆ ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. 1 ಗಂಟು ಕೂಡ ಇರಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕುದೀತಾ ಇದೆ ಮಸಾಲೆ ಎಲ್ಲ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡೋಣ. ಇದಕ್ಕೆ ಈ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೌಟಲ್ಲಿ ಚೆನ್ನಾಗಿ ತಿರುವೋಣ. ಎಲ್ಲದಕ್ಕೂ ಸೆಟ್ ಆಗಬೇಕಲ್ವಾ, ಅದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಇವಾಗ ಬೇಕಾದಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮಾಗಿ ನೋಡಿ ಮಾಡ್ಕೊಳ್ಳಿ. ಈ ಥರ ಮಸಾಲೆನ ಒಂದು 5-10 ನಿಮಿಷ ಬೆಂದರೆ ಸಾಕು. ಇದು ಆವಾಗ ಆಫ್ ಮಾಡಿಬಿಡೋಣ.
ಇವಾಗ ನೋಡಿ ಈ ಥರ ಕುದಿ ಬಂದಿದೆ, ಜಾಸ್ತಿ ಬೇಯಿಸೋದು ಬೇಡ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ, ಮುಚ್ಚಿಟ್ಬಿಡೋಣ ಇದನ್ನು. ಒಂದು 2-3 ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಮೊದಲೇ. ಒಂದು ಪಾಕೆಟ್ ಪೂರಿನ ರೆಡಿ ತೊಗೊಂಡು ಬಂದಿದ್ದೀನಿ ನಾನು. ಇದನ್ನು ಒಂದು ಬೌಲ್ನ ತೊಗೊಂಡು ಇದಕ್ಕೆ ಖಾರ ನಿಪ್ಪಟ್ಟು ಸಿಗುತ್ತೆ, ಈ ಥರ ಚಿಕ್ಕದಾಗಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು 2-3 ನಿಪ್ಪಟ್ಟನ್ನ ಹಾಕ್ಕೊಳ್ಳೋಣ ಈ ಥರ ಪುಡಿ ಮಾಡಿಕೊಂಡು. ಇದ್ರ ಜೊತೆಗೇ ಒಂದು 4-5 ಪುರಿನ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕೋಣ. ಹಾಗೆ ಸ್ವಲ್ಪ ಬೇಯಿಸಿದಂಥ ಬಟಾಣಿ, ಮತ್ತು ಇದಕ್ಕೆ ಮಸಾಲೆ ಹಾಕಬೇಕು. ಒಂದು 2-3 ಸೌಟ್ ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ. ಇದಕ್ಕೆ ಸ್ವೀಟು ಮತ್ತು ಖಾರ ಇರೋಂಥ ಚಟ್ನಿ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ಹಾಕೋಣ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಖಾರ ಬೂಂದಿ, ಸ್ವಲ್ಪ ಸೇವ್ ಹಾಕಿದರೆ ಮಸಾಲೆ ಪುರಿ ತಿನ್ನೋದಕ್ಕೆ ರೆಡಿ. ನಾನು ಇವತ್ತು ಮಾಡಿರೋಂಥ ಈ ರೆಸಿಪಿ ಒಂದು 5-6 ಜನಕ್ಕಾಗುತ್ತೆ ಈ ಮಸಾಲ ಪುರಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಲ್ಲ ವೆಜಿಟೇಬಲ್ಸ್ನ ನಾವು ಹಾಕಿದ್ದೀವಲ್ವ, ಅದರಲ್ಲೂ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಮಾಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.